CM ಕುರ್ಚಿಯ ಚರ್ಚೆ ಈಗ ಬೇಡ ಅಂತಿದ್ದಾರೆ ಅವರು. ಅದನ್ನು ಮಾತಾಡೋಕ್ಕೆ ಬಂದಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಅಧ್ಯಕ್ಷರು, ನನಗೆ ಬುದ್ಧಿವಾದವನ್ನು ಹೇಳಿದ್ದಾರೆ, ಖರ್ಗೆ ಮಾತಿನಂತೆ ನಡ್ಕೊಳ್ತೀನಿ ಅಂತ DK ಅವರು ಹೇಳಿದ್ದಾರೆ. ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಮೊನ್ನೆ ಕೂಡ ಹೇಳಿದ್ರಲ್ಲ, ನನಗೆ ಬೇರೆ ಆಪ್ಷನ್ ಏನಿದೆ, ಹೈಕಮಾಂಡ್ ಏನು ಇಷ್ಟಪಡುತ್ತೋ ಅದು ಫುಲ್ಫಿಲ್ ಆಗುತ್ತೆ ಅಂತ ಮೊನ್ನೆ ಮಾತನಾಡಿದ್ರು. ಅಂದರೆ ಅಲ್ಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬುದ್ಧಿ ಹೇಳಿದ್ದಾರೆ ಅಂತ ಆಯಿತು. ಹಾಗಾಗಿ ನಾನು ಕುರ್ಚಿ ಬಗ್ಗೆ ಈಗ ಮಾತಾಡಲ್ಲ. ಅದು ಯಾವತ್ತು ಬರಬೇಕು ತಾನಾಗಿ ಬರುತ್ತೆ, ಸದ್ಯಕ್ಕಂತೂ ಮಾತಾಡಲ್ಲ ಅಂತಕ್ಕಂಥದ್ದೇ ಅವರ ಲೆಕ್ಕಾಚಾರ. ಮೌನವಾಗಿರಬೇಕು. ಅದಕ್ಕೆ ಕಾರಣಗಳು ಇದೆ, ಮುಂದೆ ಹೇಳ್ತಾ ಹೋಗ್ತೀನಿ ನಾನು. ಯಾಕೆ DK ಶಿವಕುಮಾರ್ ಇಷ್ಟೊಂದು ಮೌನಕ್ಕೆ ಶರಣಾಗಿದ್ದಾರೆ, ಅವರ ನಡೆಯ ಹಿಂದಿರುವ ರಹಸ್ಯವಾದರೂ ಏನು, ಇದಕ್ಕೆಲ್ಲ ಉತ್ತರ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂರಿಸ್ಕೊಂಡು ಬುದ್ಧಿವಾದ ಹೇಳಿದ್ದಾರೆ. ಹೇಳ್ತಾ ಇದ್ದೀನಿ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಸಿಎಂ ಸಿದ್ದರಾಮಯ್ಯ 5 ವರ್ಷ ಆಗ್ತಾರೆ ಚರ್ಚೆಗಳು ನಡೀತಾ ಸರ್. ಈ ಬಗ್ಗೆ ನೀವು ರೇಸಿಗೆ ಹೊರಬಿದ್ರೆ ಸರ್ ಅಂತ. ಯಾವ ಚರ್ಚೆನೂ ಬೇಡ. ಈಗ ಇಲ್ಲಿ ರಾಜಕೀಯ ಮಾತಾಡೋಕ್ಕೆ ನಾನು ಬಂದಿಲ್ಲ. ರಾಜ್ಯಕ್ಕೆ ಒಳ್ಳೇದಾಗಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ, ಸಂದೇಶ ಹೇಳಿದ್ದಾರೆ. ಅವ್ರ ಮಾತಿನಲ್ಲಿ ನಾವು ನಡ್ಕೊಂಡು ನಾವು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಸಿಎಂ ಸಿದ್ದರಾಮಯ್ಯ 5 ವರ್ಷ ಆಗ್ತಾರೆ ಚರ್ಚೆಗಳು ನಡೀತಾ ಸರ್. ಈ ಬಗ್ಗೆ ನೀವು ರೇಸಿಗೆ ಹೊರಬಿದ್ರೆ ಸರ್ ಅಂತ. ಯಾವ ಚರ್ಚೆನೂ ಬೇಡ. ಈಗ ಇಲ್ಲಿ ರಾಜಕೀಯ ಮಾತಾಡೋಕ್ಕೆ ನಾನು ಬಂದಿಲ್ಲ. ರಾಜ್ಯಕ್ಕೆ ಅದೇ ಹೇಳಿದ್ದು, DK ಶಿವಕುಮಾರ್ ಅವರು ತುಂಬ ಬದಲಾಗಿದ್ದಾರೆ. ಯಾವ ವಿಚಾರವನ್ನು ಕೂಡ ಅವರು ಮೈ ಮೇಲೆ ಎಳ್ಕೋತಾ ಇಲ್ಲ, ಯಾವ ಆರೋಪವನ್ನು ಮೈ ಮೇಲೆ ಎಳ್ಕೋತಾ ಇಲ್ಲ. ಈ ಬೆಣ್ಣೆನಲ್ಲಿ ಕೂದಲು ತೆಗಿತಾರೆ ಅಂತಾರಲ್ಲ, ಅಷ್ಟು ಸೂಕ್ಷ್ಮವಾದ ಮಾತು.